ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಅವರ ವಿಶೇಷ ಆಹ್ವಾನ ಮೇರೆಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೀತಾ ಇರುವ ವಿಶೇಷ ಅಧಿವೇಶನದಲ್ಲಿ ರೋಟರಿ ಸಂಸ್ಥೆಯ ಎನ್ಕೆ ಗಣಪಯ್ಯ ಶಾಲೆಯ ವಿಶೇಷ ಚೇತನ ಮಕ್ಕಳು ಕಲಾಪವನ್ನು ವೀಕ್ಷಿಸಿದರು. ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ಪತ್ರಕರ್ತರ ನಿಯೋಗ ಮಂಗಳವಾರ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೀತಾ ಇರುವ ರಾಜ್ಯ ಸರ್ಕಾರದ ಕಲಾಪ ನಡೆಯುವ ದೃಶ್ಯವನ್ನು ವೀಕ್ಷಿಸಲು ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಅವರು ವಿಶೇಷ ಆಸಕ್ತಿ ವಹಿಸಿ ಮಕ್ಕಳಿಗೆ ಸದನದ ಕಲಾಪಗಳನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಿಕೊಟ್ಟರು. ಅಧಿವೇಶನವನ್ನ ನೋಡಲು ತೆರಳಿದ ಮಕ್ಕಳಿಗೆ ಸ್ಪೀಕರ್ ಯುಟಿ ಖಾದರ್ ವಿಶೇಷ ಸ್ವಾಗತವನ್ನ ಕೋರಿದ್ದು ಕಲಾಪದಲ್ಲಿ ದಾಖಲಾಗಿದೆ. ಸದನದ ಕಾರ್ಯಕಲಾಪಗಳನ್ನು ವೀಕ್ಷಿಸಲು ಸಕಲೇಶಪುರದ ಕಿವುಡ ಮತ್ತು ಮೂಕ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಎನ್ಕೆ ಗಣಪಯ್ಯ ರೋಟರಿ ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಇವತ್ತು ಆಗಮಿಸಿ ವೀಕ್ಷಿಸುತ್ತಿದ್ದಾರೆ. ಈ ಮಕ್ಕಳು ಕಿವುಡ ಮತ್ತು ಮೂಕರಾಗಿದ್ದರೂ ಸಹ ಕೇವಲ ಸಂಜೆ ಮೂಲಕವೇ ಅರ್ಥೈಸಿಕೊಳ್ಳಬಹುದಾಗಿರುತ್ತಾರೆ. ಈ ದಿನ ಕಾರ್ಯ ವೀಕ್ಷಿಸಿ ಬಹುಶಃ ಆ ಮಕ್ಕಳ ಆಸಕ್ತಿ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಗೌರವ ಮತ್ತು ಹೆಮ್ಮೆ ಪಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು ಒಂದು ಮುಂದಿನ ದಿವಸ ಕೂಡ ಇವತ್ತು ಮೂಕ ಮತ್ತು ಕಿವುಡ ಮಕ್ಕಳು ಯಾರು ನಮ್ಮ ಸೋದರ ಬರ್ತಾರ ಅವ್ರಿಗೆ ಬಹುಶಃ ಇಲ್ಲಿ ಕಾರ್ಯಕಲಾಪ ನಡೆಸುವ ಅರ್ಥ ಮಾಡಿಕೊಳ್ಳಲು ಇಲ್ಲದ್ರೆ ನಾವು ಹೇಳಿಕೆ ಅವ್ರಿಗೆ ಕೇಳುವುದಿಲ್ಲ. ಅವರ ಸಂಜೆ ಸೈನ್ ಲ್ಯಾಂಗ್ವೇಜ್ ಮೂಲಕ ಅವರಿಗೆ ಅಲ್ಲಿಂದ ಸೈನ್ ಲ್ಯಾಂಗ್ವೇಜ್ ಮೂಲಕ ಅವರಿಗೆ ತಿಳಿಪಡಿಸಿಕೊಳ್ಳಲು ಕೂಡ ನಾವು ಈಗಲೂ ಕೂಡ ಆ ಶಿಕ್ಷಕರಿಗೆ ಅವಕಾಶ ಕೊಡ್ತೇವೆ. ಮುಂದಿನ ಅಧಿವೇಶನ ಸಂದರ್ಭದಲ್ಲಿ ಬರುವಂತಹ ವಿಶೇಷವಾದ ಒಬ್ಬ ಶಿಕ್ಷಕರು ನಾವಲ್ಲಿ ಮೀಸಲಿಡ್ತೇವೆ ಹೇಳಲಿಕ್ಕೆ ನಾನು ಬಯಸಿ ಎಲ್ಲರ ಪರವಾಗಿ ನಾನು ಸ್ವಾಗತ ಶುಭಾಶಯ ಇವತ್ತು ಸಲ್ಲಿಸ್ತೇವೆ. ನಂತರ ಮಾಧ್ಯಮಗಳ ಜೊತೆ ಶಾಸಕರು ಮಾತನಾಡಿ ಸಕಲೇಶಪುರ ತಾಲೂಕಿನ ಕೌಡಳ್ಳಿಯಲ್ಲಿ ಕಳೆದ 40 ವರ್ಷಗಳಿಂದ ನಡೀತಾ ಇರುವ ರೋಟರಿ ಸಂಸ್ಥೆಯ ಎನ್ಕೆ ಗಣಪಯ್ಯ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯ ಮಕ್ಕಳಿಗೆ ನಾನು ಕಲಾಪವನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಿದ್ದು, ಈ ಸಂದರ್ಭದಲ್ಲಿ ವಿಧಾನಸಭೆಯ ಎಲ್ಲ ಸದಸ್ಯರು ಮಕ್ಕಳಿಗೆ ಆತ್ಮೀಯವಾಗಿ ಟೇಬಲ್ ತಟ್ಟುವ ಮೂಲಕ ಸ್ವಾಗತ ಬಯಸಿದ್ದು ನನಗೆ ತುಂಬಾ ಸಂತೋಷವಾಗಿದೆ ಎಂದರು. ಕ್ಷೇತ್ರದ ಸಕಲೇಶಪುರ ತಾಲೂಕಿನಲ್ಲಿ ಕಳೆದ 40 ವರ್ಷಗಳಿಂದ ರೋಟರಿ ಸಂಸ್ಥೆಯವರು ಗಣಪಯ್ಯ ಕಿವುಡ ಮತ್ತು ಮೂಕ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಟ್ಟು ಅದರ ಜೊತೆಗೆ ವಸತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ. ಈ ದಿನ ವಿಧಾನಸಭಾ ಕಲಾಪವನ್ನು ಆ ಮಕ್ಕಳುಗಳಿಗೆ ತೋರಿಸಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ನಾನು ಆ ಕ್ಷೇತ್ರದ ಒಬ್ಬ ಸದಸ್ಯನಾಗಿ ವಿಧಾನಸಭಾ ಸದಸ್ಯನಾಗಿ ಆ ಮಕ್ಕಳುಗಳಿಗೆ ಇವತ್ತು ಕರ್ಕೊಂಡ್ಬಂದು ವಿಧಾನಸಭಾ ಕಲಾಪವನ್ನು ವೀಕ್ಷಣೆಯನ್ನು ಮಾಡಿ ಇವತ್ತು ಮಕ್ಕಳು ಒಂದು ಅವಕಾಶ ಅವರಿಗೆ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಮಾನ್ಯ ವಿಧಾನಸಭಾ ಅಧ್ಯಕ್ಷರು, ಮಾನ್ಯ ಹೌಸ್ ಒಳಗಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಅವರು ಬಂದಿರತಕ್ಕಂಥದ್ದನ್ನು ಬೆಂಬಲ ಟೇಬಲ್ ತಟ್ಟೋದ್ರ ಮುಖಾಂತರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಹುಡ್ತಾ ಕಿವುಡರಾಗಬೇಕು ಮೂಕರಾಗಬೇಕು ಅಂತೇಳಿ ಯಾರು ಕೂಡ ಬಯಸಿರಲ್ಲ. ಆದರೆ ದೈವಶಕ್ತಿ ದೈವ ಇಚ್ಛೆ ಪ್ರಕಾರ ಆಗಿರ್ತಾರೆ. ಅವರು ಕೂಡ ನಮ್ಮಂತೆ ಎಲ್ಲರೂ ಕೂಡ ಅವ್ರನ್ನೂ ಕೂಡ ನಮ್ಮಂತೆ ಎಲ್ಲ ಚಟುವಟಿಕೆಗಳು ಕೂಡ ಭಾಗವಹಿಸಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಇವತ್ತು ಅವ್ರನ್ನ ಕರ್ಕೊಂಡ್ಬಂದು ವಿಧಾನಸೌಧವನ್ನು ತೋರಿಸಿ ಕಲಾಪದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ತುಂಬ ಸಂತೋಷ ಆಗ್ತಾಯಿದೆ. ಇಡೀ ಎಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ. ಮುಂಬರ್ತಕ್ಕಂಥ ದಿನಗಳಲ್ಲಿ ನನ್ನ ಆಸೆ ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಒಂದೊಂದೇ ಶಾಲೆಗಳನ್ನ ಒಂದೊಂದು ಅಧಿವೇಶನದಲ್ಲಿ ಕರ್ಕೊಂಬರ್ಬೇಕು ಅಂತಕ್ಕಂಥ ಇಚ್ಛೆ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ರೋಟರಿ ಸಂಸ್ಥೆಯ ಸದಸ್ಯರಿಗೆ ಒಂದು ಗಮನ ತಗೋಬರೋದೇನಪ್ಪ ಅಂತಂದರೆ, ನಮ್ಮ ರೋಟರಿ ಸಂಸ್ಥೆಯನ್ನು ಕೌಡಳ್ಳಿಯಲ್ಲಿ ನಡೆಸ್ತಾ ಇರ್ತಕ್ಕಂತಹ ಎನ್ಕೆ ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಮಕ್ಕಳನ್ನು ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಸಿಮೆಂಟ್ ಮಂಜು ಅವರು ಅಧಿವೇಶನದಲ್ಲಿ ಅವರಿಗೆ ವೀಕ್ಷಣೆ ಮಾಡೋದಕ್ಕೆ ಒಂದು ವಿಶೇಷವಾದಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಇನ್ನೂ ಒಂದು ವಿಶೇಷ ಅಂತಂದರೆ ಇವರು ಬಂದು ಇವತ್ತು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಇವತ್ತು ಸದನದ ಗಮನಕ್ಕೆ ತಗೋಬಿಟ್ಟು ಬಂದು ಇಡೀ ಎಲ್ಲ ಸದನದಲ್ಲಿರ್ತಕ್ಕಂಥ ಎಲ್ಲ ವಿಧಾನಸಭಾ ಸದಸ್ಯರು ಮೇಜುಕೂಟಿ ನಮ್ಮ ವಿಧಾನಸಭಾ ಸಭಾಧ್ಯಕ್ಷರೇ ಕೂಡ ಅದನ್ನು ವಿಷಯವನ್ನು ಪ್ರಸ್ತಾವನೆ ಮಾಡಿ ಈ ಥರ ಸಕಲೇಶಪುರದಿಂದ ರೋಟರಿ ಎನ್ಕೆ ಗಣಪಯ್ಯ ಶಾಲೆಯ ಮಕ್ಕಳು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ಇಡೀ ಎಲ್ಲ ವಿಧಾನಸಭಾ ಸದಸ್ಯರೆಲ್ಲ ಮೇಜುಕೂಟಿ ಸ್ವಾಗತವನ್ನು ಮಾಡಿದ್ದು ಒಂದು ವಿಶೇಷ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ನಮಗೆ ಈ ಒಂದು ನಮ್ಮ ಮಕ್ಕಳ ವೀಕ್ಷಣೆಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಕ್ಷೇತ್ರ ಶಾಸಕ ಸಿಮೆಂಟ್ ಮಂಜು ಅವರಿಗೆ ನಮ್ಮ ರೋಟರಿ ಸಂಸ್ಥೆಯ ಪರವಾಗಿ ಹಾಗೂ ಸಕಲೇಶಪುರ ತಾಲೂಕಿನ ಜನತೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು.
ಒಳ್ಳೆ ಕರ್ಕೊಂಡು ಗಡಿಬಿಡಿ ಮಾಡೋದು ಬೇಡ, ಕರೆಕ್ಟಾಗಿ ಎಲ್ಲಿದ್ರಲ್ಲಿ ಕರ್ಕೊಂಡು ಹೋಗ್ಬೋದು. ಡೈಲಿ ಎಷ್ಟಲ್ಲ. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲ ಲೋಕೇಶ್ ಮಾತನಾಡಿ, ಸಾಮಾನ್ಯ ಮಕ್ಕಳಂತೆ ನಮ್ಮ ಮಕ್ಕಳು ಸಮಾಜದ ಆಗುಹೋಗುಗಳನ್ನು ಮತ್ತು ಅಧಿವೇಶನವನ್ನು ವೀಕ್ಷಣೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿರುವ ಕ್ಷೇತ್ರದ ಶಾಸಕರಿಗೆ ಶಾಲೆಯ ವತಿಯಿಂದ ಮತ್ತು ಆಡಳಿತ ಮಂಡಳಿಯ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದರು. ಸಕಲೇಶಪುರ ಮತ್ತು ಆಲೂರು ಕ್ಷೇತ್ರದ ಶಾಸಕರಾದಂಥ ಮಂಜುನಾಥ್ರವರು ವಿಧಾನಸಭೆ ಕಲಾಪವನ್ನು ವೀಕ್ಷಣೆ ಮಾಡಲು ನಮ್ಮ ಶಾಲೆಯ ವಿಶೇಷ ಮಕ್ಕಳಿಗೆ, ಇವರಿಗೆ ಕಿವಿ ಕೇಳೋದಿಲ್ಲ, ಮಾತು ಬರೋದಿಲ್ಲ, ಆದರೆ ಇವರು ಕೂಡ ಸಾಮಾನ್ಯ ಮಕ್ಕಳಂತೆ ಒಂದು ಅನುಭವ ಆಗಲಿ, ಒಂದು ಕಲಾಪವನ್ನು ವೀಕ್ಷಣೆ ಮಾಡಲಿ, ಇವ್ರಿಗೂ ಒಂದು ಯಾವ ರೀತಿ ವಿಧಾನಸಭೆ ಕಲಾಪ ನಡೆಯುತ್ತೆ ಅವರಿಗೂ ಒಂದು ಅರಿವಾಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ವಿಶೇಷ ಮಕ್ಕಳಿಗೆ ಇವತ್ತ ಬೆಂಗಳೂರಿಗೆ ಬಂದು ವಿಧಾನಸಭೆಯಲ್ಲಿ ಒಂದು ಕಲಾಪವನ್ನು ವೀಕ್ಷಣೆ ಮಾಡಿ ಅಂತ ತಿಳಿಸ್ತಾ ಅವರು ನಮ್ಮನ್ನ ಮಕ್ಕಳನ್ನ ಮತ್ತು ಶಿಕ್ಷಕರನ್ನ ಕರೆಸ್ಕೊಳ್ತಿದ್ದಾರೆ. ಹಾಗಾಗಿ ನಾವೆಲ್ಲ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಶಾಲೆ ಪರವಾಗಿ, ಮಕ್ಕಳ ಪರವಾಗಿ ಮತ್ತು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸರ್. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಈಶ್ವರಪ್ಪ ಹಾಕಾರಿ ಮಾತನಾಡಿ, ಮಾನ್ಯ ಶಾಸಕರು ವಿಶೇಷವಾದ ಆಸಕ್ತಿಯನ್ನ ವಹಿಸಿ ತಮ್ಮ ಮಕ್ಕಳು ಪ್ರಥಮ ಕಲಾಪಗಳನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದು, ಇದರಿಂದ ಮಕ್ಕಳಿಗೆ ಜ್ಞಾನಾರ್ಜನೆಗೆ ಮತ್ತು ಮಕ್ಕಳ ಬೌದ್ಧಿಕ ಶಕ್ತಿ ಉತ್ತೇಜನಗೊಳ್ಳಲು ಸಹಕಾರಿಯಾಗಿದೆ ಎಂದರು. ನಮಸ್ತೆ, ನನ್ನ ಹೆಸರು ಈಶ್ವರಪ್ಪ ಅಂತೇಳಿ. ನಮ್ಮ ಸಕಲೇಶಪುರ ಮತ್ತು ಆಲೂರು ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಸಿಮೆಂಟ್ ಮಂಜು ಸರ್ ಅವರು ಕೊಟ್ಟಿರುವಂಥ ಒಂದು ಅವಕಾಶಕ್ಕಾಗಿ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಅನುಭವ ನಮ್ಮ ಮಕ್ಕಳಿಗೆ ಅತ್ಯವಶ್ಯವಾಗಿ ಬೇಕಾಗಿತ್ತು. ಯಾಕಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಅವರನ್ನು ನೋಡಿ ವೀಕ್ಷಣೆ ಮಾಡುವುದರಿಂದ ತುಂಬ ಕಲಿತಾರೆ. ಇದು ಅವರ ಶಿಕ್ಷಣಕ್ಕೆ ಹಾಗೆ ಮುಂದೆ ಅವರ ಒಂದು ನೆನಪಿಗೆ ಮತ್ತು ಅವರ ಅನುಭವಕ್ಕೆ ಬರುವಂಥ ಒಂದು ಮಹತ್ವವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ನಮ್ಮ ಶಾಲೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ನಮ್ಮ ಕೂಡ ಕಂಪ್ನಿಗೆ ಬರ್ತೀವಿ.